ಅತಿ ಶೀಘ್ರದಲ್ಲಿ ಈ ಭೂಮಿಯ ಒಂದು ಬಿಸಿಯಾಗುವಿಕೆಯ ಕಾರಣದಿಂದಾಗಿ ಭಯಂಕರವಾದಂತಹ ಮಳೆನೂ ಕೂಡ ಈ ಸರಿ ಮುಂಗಾರು, ಹಿಂಗಾರು ಸ್ವಲ್ಪ ತೊಂದರೆ ಆದ್ರೂ ಮುಂಗಾರು ಮಳೆ ಈ ಸರಿ ತೀವ್ರವಾಗಿರುತ್ತೆ. ಕಾರಣ ಈ ತಾಪಮಾನ ಅದಕ್ಕೆ ಕಾರಣ ಆಗಿರುತ್ತೆ. ಆ ಮಳೆಯ ಕಾರಣದಿಂದಾಗಿ ಅದರಿಂದ ಹರಿದು ಬರತಕ್ಕಂಥ ನೀರಿನಲ್ಲಿ ಈ ಸರಿ ಹೊಸ 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 ವೈರಸ್ಗಳ ಹಾವಳಿ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ಜನ ಜಾಗೃತೆಯಿಂದ ಇರಬೇಕು, ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಆಮೇಲೆ ಆದಷ್ಟು ಈಗಾಗಲೇ ಕರ್ನಾಟಕದ ಬೆನ್ನು ತಟ್ಟಬೇಕು ಒಂದ್ಸರಿ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಕರ್ನಾಟಕದ ಆರೋಗ್ಯ ಮಂತ್ರಿ ಅವರು ಕೆಲವು ಕ್ರಮಗಳನ್ನ ಇಷ್ಟು ದಿನ ಆದ್ಮೇಲೆ ಪ್ಲಾಸ್ಟಿಕ್ ಹಾಕಿ ಇಡ್ಲಿ ಪ್ಲೇಟ್ಗಳ ಮೇಲೆ ಇಡ್ಲಿ ಹಾಕ್ತಕ್ಕಂಥದ್ದು, ಪ್ಲಾಸ್ಟಿಕ್ ಕವರ್ ಮೇಲೆ ಇಡ್ಲಿ ಹಾಕಿ ಕೊಡ್ತಕ್ಕಂಥದ್ದು, ಅದನ್ನ ಬ್ಯಾನ್ ಮಾಡೋದಕ್ಕೆ ಹೊರಟಿದ್ದಾರೆ. ಮಾಡಿಬಿಡ್ಬೇಕದು, ಮಾಡಿಬಿಡ್ಬೇಕು. ಬಾಳೆ ಎಲೆ ಯೂಸ್ ಮಾಡ್ಬೇಕು, ಇಲ್ಲ ತಾವರೆ ಎಲೆ ಯೂಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾನ್ ಸ್ಟಿಕ್ಕಿ ಪ್ಲೇಟ್ಗಳಲ್ಲಿ ಇಡ್ಲಿ ಹಾಕ್ತಕ್ಕಂಥ ಇದನ್ನ ಕಡ್ಡಾಯಗೊಳಿಸ್ಬೇಕು. ಯಾರೇ ಮಾಡ್ತಾ ಇರ್ಲಿ ಅವ್ರ ಮೇಲೆ ಸರಿಯಾದ ಕ್ರಮವನ್ನ ತಗೊಂಡ್ರೆ, ಇವತ್ತು ನೋಡಿ ಬೆಂಗಳೂರಲ್ಲಿ ಎಲ್ಲೂ ಇಲ್ಲದ ಕ್ಯಾನ್ಸರ್ ಪೇಷಂಟ್ಸ್ಗಳು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ. ಕಾರಣ ಫುಟ್ಪಾತ್ಗಳಲ್ಲಿ ಬೇರೆ ಬೇರೆ ಹೋಟ್ಲ್ಗಳ ಒಳಗೋಗಿ ಏನ್ ನೋಡ್ತಾರೆ ಇವರು, ಏನೇನು ಯಾವ ತರ ಮಾಡ್ತಾರೆ ಅನ್ನೋದು ನೋಡಕ್ ಎಲ್ಲಿದೆ ಇವ್ರಿಗೆ. ಆರ್ಡರ್ ಮಾಡ್ತಾರೆ, ಒಂದು ತಂದಿಕ್ತಾನೆ, ಆ ತಿಂದು ಅದರಲ್ಲಿ ಈ ದೇಶದ ಅತ್ಯಂತ 20 ಕೆಟ್ಟ ರಾಸಾಯನಿಕಗಳ ಪೈಕಿ 5 ರಾಸಾಯನಿಕಗಳನ್ನ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸ್ತಾರೆ. ಅದರಲ್ಲಿ ಪ್ರಮುಖವಾದ್ದು ಡಯಾಕ್ಸಿನ್ ಅಂತಕ್ಕಂಥದ್ದು. ಒಂದೇ ನಾನು ನಿಮ್ಗೆ ಉದಾಹರಣೆಗೆ ಹೇಳ್ತಾ ಇರೋದು. ಆ ಡಯಾಕ್ಸಿನ್ ಅಂತಕ್ಕಂಥ ವಿಷಕಾರಕ ಒಂದು ರಾಸಾಯನಿಕ ಏನಿದೆ, ಅದರಲ್ಲಿ ಅಷ್ಟೇ ತೀವ್ರತೆ ಇರತಕ್ಕಂಥ 4 ರಾಸಾಯನಿಕಗಳನ್ನು ಸೇರಿಸಿ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸ್ತಾರೆ. ಅದರಲ್ಲಿ ತಂದ ಆಹಾರ, ಅದರಲ್ಲಿ ಬೆಂದ ಆಹಾರ, ಅದರಲ್ಲಿ ಬಿಸಿ ಇರೋ ಆಹಾರವನ್ನು ಇಟ್ಕೊಂಡು ಬಂದ್ರೆ ಅದರ ಅಂಶಗಳು ನಮ್ಮ ದೇಹಕ್ಕೆ ಸೇರ್ತವೆ. ಅದಕ್ಕೋಸ್ಕರ ಹೊರಗಡೆ ತಿನ್ನುವ ಜನ ಎಚ್ಚರಿಕೆ ಇರಲಿ. ನೆನ್ನೆ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಬೇಜಾರಾಗಿದ್ದೇನು ಅಂತಂದ್ರೆ, ಅಲ್ಲಿ ಹೇಳ್ತಾ ಇದ್ರೆ ಹೋಟ್ಲಲ್ಲಿ ಇಡ್ಲಿ ತಿನ್ನೋರು ಫಿನಿಶ್, ಸತ್ತೋಗ್ತೀರಾ ಅಂತ. ಹೋಟ್ಲಲ್ಲಿ ಇಡ್ಲಿ ತಿಂದ್ರೆ ಸತ್ತೋಗಲ್ಲ. ಯಾರು ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಇಡ್ಲಿ ಹಾಕಿ ಮಾರ್ತಾವನೋ ಅಲ್ಲಿ ತಿಂದ್ರೆ ಸಾಯ್ತೀರಾ. ಹೋಟ್ಲ್ ಇಡ್ಲಿ ತಿಂದ್ಬಿಟ್ರೆ ಸತ್ತೋಗಲ್ಲ. ಹಂಗೋದ್ರೆ ಏನಾಗುತ್ತೆ ಅಂದ್ರೆ ಮಾಧ್ಯಮಗಳು ಏನೋ ಹೇಳ್ಬೇಕು, ಅದನ್ನ ಏನೇನೋ ಹೇಳ್ಬಿಟ್ಟು ಜನಗಳಿಗೆ ಕನ್ಫ್ಯೂಷನ್ ಮಾಡಬಾರ್ದು. ನೇರವಾಗಿ ಅವರು ಹೋಗಿ ಅಡುಗೆ ಮನೆಯಲ್ಲಿ ಪರಿಶೀಲನೆ ಮಾಡಿ ಯಾವ್ದ್ರಲ್ಲಿ ಮಾಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ಪರೀಕ್ಷೆ ಮಾಡಿ ಸೂಕ್ತ ಕ್ರಮಗಳನ್ನ ತಗೊಳ್ಳಿ. ಟೋಟಲಿ ಹೋಟ್ಲಲ್ಲಿ ಇಡ್ಲಿ ತಿಂದ್ರೆ ಸತ್ತೋತೀರಾ ಅಂತ ಹೇಳಕ್ ಹೋಗ್ಬೇಡಿ. ಸರಿಯಾಗಿ ಮಾಡೋರ್ಗು ಇದಿಲ್ದಂಗೆ ಆಗೋಗುತ್ತೆ. ಅದನ್ನ ನಾನು ಬೆಳಗ್ಗೆ ನೋಡ್ತಾ ಅನ್ಕೊಂಡಿದ್ದೆ ನಾನು. ಆಮೇಲೆ ಒಂದು ದುರಂತದ ಸಂಗತಿ ಏನು ಅಂತಂದ್ರೆ, ಮೊನ್ನೆ ಅಮೆರಿಕದ ನಾಸಾ ವಿಜ್ಞಾನ ಸಂಸ್ಥೆ ಅವರು ಕೊಟ್ಟ ವರದಿಯ ಪ್ರಕಾರ ಆಸ್ಟ್ರಾಯ್ಡ್ಸ್ FOFIS 99942 ಅನ್ನೋ ಹೆಸರಿನ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಆಲ್ರೆಡಿ ಲೇಖನಗಳು ಪ್ರಕಟ ಆಗೋಗಿದ್ದಾವೆ. ಆಲ್ರೆಡಿ ಇದೆ, ದಾಖಲೆಗಳಿದೆ. ಅದು 29ಕ್ಕೆ ಅಪ್ಪಳಿಸುತ್ತೆ ಅಂತಂತ ಏನ್ ಅನ್ಕೊಂಡಿದ್ದಾರೆ, ಅದರ ಸ್ಪೀಡ್ ನ ಲೆಕ್ಕ ಹಾಕಿ ವಿತಿನ್ 32 ಅಂತ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಈಗ. ಅಂದ್ರೆ ಸತ್ಯಯುಗ ಪ್ರಾರಂಭ ಆಗುತ್ತೆ ಅಂತ ಏನ್ ಬೇರೆ ಎಲ್ಲರೂ ಏನ್ ಹೇಳ್ತಾ ಇದ್ರು, ಆ ಅವಧಿಯ ಒಳಗಾಗಿ ಆಸ್ಟ್ರಾಯ್ಡ್ ಬಂದು ಹೊಡೆಯುತ್ತೆ. ಅದರಲ್ಲಿ ಹೊಡಿತಕ್ಕಂಥ ಆಸ್ಟ್ರಾಯ್ಡ್ ಪೈಕಿ ಒಂದು ಆಸ್ಟ್ರಾಯ್ಡ್ ಬಾಂಬೆ ಕಲ್ಕತ್ತಾಗ ಹೊಡೆದ್ರೆ 11 ಕೋಟಿ ಜನ ಸಾಯ್ತಾರೆ. 11 ಕೋಟಿ ಜನ ಸಾಯ್ತಾರೆ ಅಂತ ಹೇಳಿದ್ರು. ಬರೀ ಆಸ್ಟ್ರಾಯ್ಡ್ ಇಂದ ಅಷ್ಟು ಜನ ಸತ್ರೆ, ಹೊಡೆದಿದ್ದು ಫೋರ್ಸ್ಗೆ ಅಷ್ಟು ಜನ ಸತ್ರೆ, ಅಲ್ಲಿಂದ ಆಚೆಗೆ ಕಟ್ಟಡಗಳ ಕೆಳಗೆ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡು ಸತ್ತ ಸಂಖ್ಯೆಗಳು ಅವೆಲ್ಲ ಅಗಣಿತ, ಲೆಕ್ಕಕ್ಕಿಲ್ಲ. ಹಂಗಾಗಿ ಜಗತ್ತಲ್ಲಿ ಯಾವ್ಯಾವ ದೇಶಗಳಲ್ಲಿ ಈ ತರದ ಇದು ಸಂಭವಿಸ್ತದೆ, ಅದರಿಂದ ಆಸ್ಟ್ರಾಯ್ಡ್ಸ್ ಬಂದು ಹೊಡೆದಾಗ ಎದ್ದೊಳ್ತಕ್ಕಂಥ ಸುನಾಮಿಗಳಿಂದ ಆಗ್ತಕ್ಕಂಥ ಸಾವುಗಳೇನು, ಆ ಬಿಸಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ವೈರಸ್ಗಳ ಹಾವಳಿಯಿಂದ ಸಾಯ್ತಕ್ಕಂಥ ಸಂಖ್ಯೆ ಏನು, ಇವೆಲ್ಲವನ್ನು ತಗೊಂಡಾಗ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಗಾಬರಿ ಆಗತ್ತೆ. ನಾರ್ಮಲ್ ಈ ಜನನ, ನಾರ್ಮಲ್ ಡೆತ್, ಈ ನಾವು ಇದನ್ನು ಎರಡನ್ನೂ ಜೊತೆಯಲ್ಲಿ ಇಟ್ಕೊಂಡಾಗ ಯಾರೋ ನಾರ್ಮಲ್ ಆಗಿ ಸಾಯ್ತಾ ಇದ್ದಾರೆ. ನಾರ್ಮಲ್ ಆಗಿ ಅವ್ರನ್ನ ತಗೊಂಡೋಗಿ ಸ್ಮಶಾನದಲ್ಲಿ ಮಣ್ಣು ಮಾಡ್ತಾ ಇದ್ದಾರೆ. ಸ್ಮಶಾನದ ಸಂಖ್ಯೆ ಈಗ್ಲೇನೆ ಏನಪ್ಪಾ ಹಿಂಗ್ ಸತ್ರೆ ಸ್ಮಶಾನಕ್ಕೆ ಎಲ್ಲಿ ಜಾಗ ಅನ್ನೋ ಒಂದು ಕ್ವಶನ್ ಈಗಲೇ ಏನ್ ಶುರುವಾಗಿದೆಯೋ, ಊತ್ರೆ ಸಮಾಧಿ ಮಾಡಿದ್ರೆ ಭೂಮಿ ವೇಸ್ಟ್ ಆಗುತ್ತೆ, ಸುಟ್ರೆ ಪೊಲ್ಯೂಷನ್ ಆಗುತ್ತೆ. ಅದಕ್ಕೆ ಇವೆರಡೂ ಬೇಡ ಅಂತೇಳಿ ಅಮೆರಿಕಾದಲ್ಲಿ ನಾಳೆ ಬರ್ತಕ್ಕಂಥ 2027ಕ್ಕೆ ಹೊಸದೊಂದು ಆವಿಷ್ಕಾರವನ್ನ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಅದು ಗ್ರೀನ್ ಡೆತ್ ಅಂತ. ಗ್ರೀನ್ ಡೆತ್, ಸತ್ತ ವ್ಯಕ್ತಿಯ ದೇಹವನ್ನ ಈ ಒಂದು ಇದಕ್ಕೆ ನಾವು ತಗೊಂಡೋಗಿ ಕೊಟ್ಟು ಬಿಟ್ರೆ ವಿತಿನ್ 60 days ಆರ್ 80 days ಒಳಗಾಗಿ ಆ ದೇಹವನ್ನ ಮಣ್ಣು ಮಾಡಿ ವಾಪಸ್ ಕೊಡ್ತಾರೆ. ಸೊ ಅದನ್ನು ತಗೊಂಡ್ಬಂದು ಮಣ್ಣಿಗೆ ಸಿಂಪಡಣೆ ಮಾಡಿಬಿಡೋದು. ಸೊ ಭೂಮಿಗೆ ಮತ್ತೆ ಒಂದು ಒಳ್ಳೆಯ ತಾಕತ್ತು ಬರುತ್ತೆ. ಸೊ ಮಶಾಣನೂ ಬೇಡ, ಸುಡೋದು ಬೇಡ.
ಭೂಮಿಯಾಗಿ ಉಳ್ಕೊಂಡಿರ್ತದೆ. ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸ್ತಕ್ಕಂಥ ದಿಕ್ಕಲ್ಲಿ ಒಂದು ಚಿಂತನೆ ನಡೀತಾ ಇದೆ. ಈ ಚಿಂತನೆ ಈಗಲೇ ಯಾಕೆ ಬಂತು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಕೋಟ್ಯಾನುಕೋಟಿ ಸಂಖ್ಯೆ ಸಾಯ್ತಾರೆ ಅಂತಕ್ಕಂಥ ಸತ್ಯ ವಿಜ್ಞಾನಿಗಳಿಗೆ ಅರ್ಥ ಆಗಿರೋದಕ್ಕೆ ಮಾಡಿದ್ದಾರೆ ನಾವು. ಗ್ರೀನ್ ಡೆತ್ ಅಂತೇಳಿ ಇದು ಲೇಖನವನ್ನ ಓದಿದಾಗ ನಮಗೆ ಖಂಡಿತ ಅದು ಅರ್ಥ ಆಗುತ್ತೆ. ಒಂದು ಬಹಳಷ್ಟು ಈಗ ನದಿಗಳನ್ನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಧಾರ್ಮಿಕ ನಂಬಿಕೆ, ಪುಣ್ಯ ಬರುತ್ತೆ, ಅದು ಬರುತ್ತೆ, ಎಲ್ಲ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಅದಕ್ಕೆ ತಕ್ಕನ ಹಾಗೇನೆ ನಿನ್ನೆ ನೋಡಿದಾಗ ಒಂಥರ ಸಂತೋಷ ಆಗಿದ್ದು ಅಂತಂದ್ರೆ, ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇವತ್ತು ನೇರವಾಗಿ ಸ್ವಚ್ಛತಾ ಕಾರ್ಯಕ್ಕೆ ತಾಬೇಳಿದ್ಬಿಟ್ಟಿದ್ದಾರೆ. ಇಡೀ ಏನು ಪ್ರಯಾಗ್ರಾಜಲ್ಲಿ ನಡೆದಂತಹ ಆ ಒಂದು ಇದರ ಕುಂಭಮೇಳದ ಇದರಲ್ಲಿ ಆಗಿರತಕ್ಕಂಥ ಗಲೀಜನ್ನ ಇದನ್ನೆಲ್ಲ ತೆಗೆದು ಹಾಕೋದಕ್ಕಾಗಿ ಸ್ವಪ್ರೇರಿತರಾಗಿ ಅವರೇ ಬಂದು ಇಳಿದಿರೋ ಅಂತ ಕಾರಣಕ್ಕಾಗಿ ಅದು ಒಂಥರ ಇದಾಗಿ ಆಂದೋಲನದ ತರದಲ್ಲಿ ಕೆಲಸ ನಡೀತಾ ಇದೆ. ಸ್ವಾಗತ ಮಾಡೋಣ. ಆದ್ರೆ ಒಂದು ಕಾಲದಲ್ಲಿ ಯಾವಾಗೂ ಪ್ರಯಾಗರಾಜಲ್ಲಿ ಇದೇ ನಿನ್ನೆ ಮೊನ್ನೆ ಇವ್ರ್ಯಾರೋ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದಂತ ಘಟನೆ ಏನಲ್ಲ. ಮಹಾಕುಂಭಮೇಳ ಪ್ರತಿ 144 ವರ್ಷಗಳು ಒಂದೊಂದ್ಸಾರಿ ಏನ್ ನಡ್ಕೊಂಡು ಬರ್ತಾ ಇತ್ತು, ಅದೇ ಸಂಪ್ರದಾಯ ಮುಂದುವರ್ಕೊಂಡ್ಬರ್ತಿದೆ. ಭಾರತದಲ್ಲಿ 133 ಕೋಟಿ ಜನಸಂಖ್ಯೆ ಇದ್ದಾಗ ಕುಂಭಮೇಳ ನಡೆದಿತ್ತು. ಆಗ ಕುಂಭಮೇಳದಲ್ಲಿ ಬಂದು ಸ್ನಾನ ಮಾಡತಕ್ಕಂಥವ್ರ ಸಂಖ್ಯೆ ಕಡಿಮೆ ಇತ್ತು, ಯಾಕಂದ್ರೆ ಜನಸಂಖ್ಯೆ ಕಮ್ಮಿ ಇತ್ತು. ಇವತ್ತು 140 ಕೋಟಿಗೆ ಹೋಗಿದೆ ಬರ್ತಕ್ಕಂಥ ಭಕ್ತಾದಿಗಳು. ಇದು ಆ ಪ್ರೇರಣೆ ಅವ್ರಿಗೆ ಹಂಗಾಗಿದೆ. ಇವತ್ತು 66 ಕೋಟಿ 25 ಲಕ್ಷ ಜನ ಅಲ್ಲಿ ಸ್ನಾನ ಮಾಡಿದ್ದಾರೆ. ನೀರು ಮಲಿನತೆ ಆಗತ್ತೆ. ಬರೀ ಸ್ನಾನ ಮಾಡೋದ್ರಿಂದಾನೇ ಮಲಿನತೆ ಆಗಿದೆಯಾ? ಯಮುನಾ ನದಿಯ ನೀರನ್ನ ಗಂಗಾ ನದಿಗೆ ಕಲ್ಕತ್ತಾದಲ್ಲಿ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಡ್ತಕ್ಕಂಥ ಎಷ್ಟೋ ಚರಂಡಿಗಳ ನೀರನ್ನ ನದಿ ಲಿಂಕ್ ಮಾಡಿದಾರಲ್ಲ, ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಬರೀ ಸ್ನಾನ ಮಾಡೋದ್ರಿಂದ ಮಲಿನ ಆಗೋಯ್ತಾ? ಆ ಚರಂಡಿಗಳನ್ನ ದಿಗ್ತಗಿಸಿ ಅದು ಡೈವರ್ಟ್ ಮಾಡಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಮಾಡಂಗಿದ್ರೆ ನದಿ ಯಾಕೆ ಮಲಿನ ಆಗ್ತಿತ್ತು? ಅವೆಲ್ಲ ಅಂತ ಯೋಜನೆಗಳು ಇಲ್ಲದೆ ಮಾಡಿಟ್ಬಿಟ್ಟು ಬರೀ ಯಾವ್ದೂರ್ನೋ ಬರೀ ರಾಜಕಾರಣಗಳೇ ಮಾಡ್ಕೊಂಡೇ ಕುತ್ಕೊಳ್ತಕ್ಕಂಥದ್ದು ರಾಜಕಾರಣಿಗಳ ಕೆಲಸಗಳಾಗೋಗಿದೆ. ಹಾಗಾಗಿ ಆ ಒಂದು ನದಿಯಲ್ಲಿ ಇವತ್ತು ಬರೀತಾರೆ, ಜಗತ್ತಿನ ಅಪಾಯದಲ್ಲಿದೆ ಪ್ರಪಂಚದ 10 ನದಿಗಳು, ಅದರಲ್ಲಿ ಗಂಗಾ ನದಿ ಹೆಸರು ಕೂಡ ಇದೆ. ಪ್ರಪಂಚದಲ್ಲಿ ಅಪಾಯದಲ್ಲಿದೆ 10 ನದಿಗಳು. ಪ್ರಪಂಚದ ಬೇರೆ ಬೇರೆ ದೇಶಗಳದ್ದು ಇದಕ್ಕೆಲ್ಲ ನದಿಗಳ ಹೆಸರುಗಳು ಇದರಲ್ಲಿದೆ. ಅದರಲ್ಲಿ ಗಂಗಾ ನದಿ ಕೂಡ ಸೇರುತ್ತೆ. ಯಮುನಾ ನದಿ ಸಂಪೂರ್ಣ ಮಲಿನ ಆಗೋಗಿದೆ. ಯಮುನಾ ನದಿ ಹುಟ್ಟಿ ಬರ್ತಕ್ಕಂಥ ಜಾಗದಲ್ಲಿ ಹುಟ್ಟುವಾಗೆ 90% ಶುದ್ಧವಾಗಿರುತ್ತೆ. ಹುಟ್ಟುವ ಜಾಗದಿಂದ ಹರಿದು ಬರುವಾಗ 90% ಶುದ್ಧವಾಗಿರುತ್ತೆ. ದೆಹಲಿ ಪ್ರವೇಶ ಮಾಡ್ತಿದ್ದಂಗೆನೆ 10% ಶುದ್ಧವಾಗಿರುತ್ತೆ, 90% ಹಾಳಾಗೋಗಿರ್ತದೆ. ಅಲ್ಲಿಂದ ಮುಂದಕ್ಕೆ ಹೋಗೋವಾಗೆ ನೀರು 100% ಮಲಿನ. ಆ ನೀರು ನೀವೆಲ್ಲ ಮೊನ್ನೆ ಎಲ್ಲ ಚಿತ್ರಗಳು ನೋಡಿಸಿದ್ರಿ. ದೆಹಲಿಯ ಮುಖ್ಯಮಂತ್ರಿ ತೋರಿಸಿದಂತ ಯಮುನಾ ನದಿಯ ಚಿತ್ರಣ ತೋರಿಸಿದ್ರು. ನೊರೆಯಿಂದ ಕೂಡಿದೆ. ಈ ತರ ನದಿಗಳ ಮಾಲಿನ್ಯವನ್ನ ಮಾಡಿದವರು ಯಾರು? ನಾವೇ. ಅದನ್ನು ತಪ್ಪಿಸ್ತಕ್ಕಂಥ ರೀತಿ ಇದೆ. ಹಾಗಾಗಿ ಇವತ್ತು ಇದು ಒಂದು ಒಳ್ಳೆ ಸ್ಟೆಪ್ಪು. ಆಹಾರದ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ತಗೊಂಡಿರ್ತಕ್ಕಂಥ ಸ್ಟೆಪ್ಪು ಒಳ್ಳೇದು. ಜನಜಾಗೃತಿಗೊಳಿಸಿರ್ತಕ್ಕಂಥದ್ದು ಒಂದು ಒಳ್ಳೇದು. ಆಮೇಲೆ ಪ್ರತಿಯೊಂದು ಆಹಾರ ಪದಾರ್ಥಗಳು ಚಿಪ್ಸ್ ಇಂದ ಇಡಬಹುದು, ಆಮೇಲೆ ಹಸಿರು ಬಟಾಣಿಯಿಂದ ಅದರಲ್ಲೂ ಕ್ಯಾನ್ಸರ್ ಕಾರಕ ಅಂಶಗಳಿದೆ ಅಂತಕ್ಕಂಥದ್ದನ್ನು ಇವತ್ತು ಟೆಸ್ಟ್ಗಳಿಗೆ ಕಳಿಸಿದ್ದಾರೆ. ಸುಮಾರು 250 ಹೋಟೆಲ್ಗಳ ಶಾಂಪಲ್ಸ್ 51 ಹೋಟೆಲ್ಗಳ ಇಡ್ಲಿಗಳನ್ನು ಕಳಿಸಿದಾಗ 35 ಪಾಯಿಂಟ್ಗಳಲ್ಲಿ ಅಶುದ್ಧತೆ, ಪ್ಲಾಸ್ಟಿಕ್ ಅಲ್ಲಿ ಬಳಸಿರ್ತಕ್ಕಂಥದ್ರ ಅಂಕಿಅಂಶಗಳಿದೆ. ಇದರ ಬಗ್ಗೆ ಕಠೋರ ಕ್ರಮಗಳನ್ನ ಶಿಸ್ತನ್ನ ತಗೊಳ್ಳೋದ್ರ ಜೊತೆಗೆ ಬೆಂಗಳೂರಲ್ಲಿ ಹುಟ್ಟಿ ಹರಿತಕ್ಕಂಥ ವೃಷಭಾವತಿಯ ಚರಂಡಿಯ ನೀರಲ್ಲಿ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಇಲ್ಲೀಗಲ್ ಆಗಿ ಬೆಳೀತಾ ಇದಾರಲ್ಲ ತರಕಾರಿಗಳು, ಅದ್ರ ಕಡೆನೂ ದಯವಿಟ್ಟು ಗಮನ ಕೊಡಿ. ಬರೀ ಪ್ಲಾಸ್ಟಿಕ್ ಕಡೆ ಗಮನ ಹರಿಸೋದಲ್ಲ. ಒಂದು 2 KC ವ್ಯಾಲಿ HN ವ್ಯಾಲಿಲಿ ಹರಿದು ಬರ್ತಕ್ಕಂಥ ನೀರನ್ನ ಪಂಪ್ ಸೆಟ್ ಇಟ್ಕೊಂಡು ನೇರವಾಗಿ ಜಮೀನುಗಳು ಹೊಡೆದ್ಬಿಟ್ಟು ಅದರಲ್ಲಿ ಸಮೃದ್ಧವಾದ ತರಕಾರಿಗಳನ್ನ ಬೀಟ್ರೂಟ್, ಕ್ಯಾರೆಟ್, ತೊಂಡೆಕಾಯಿ, ಬೆಂಡೆಕಾಯಿ, ಸೊಂಡೆಕಾಯಿ ಎಲ್ಲ ಬೆಳೆದು ತಗೊಂಡ್ಬಂದು ಬಿಡ್ತಾ ಇದ್ದೀರಲ್ಲ ಮಾರ್ಕೆಟ್ಗೆ. ಬರೀ ಬೆಂಗಳೂರು ಮಾರ್ಕೆಟ್ ಒಂದೇನಾ? ಅರ್ಧ ಕರ್ನಾಟಕಕ್ಕೆ ಹೋಗ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 200 ಕೆರೆಗಳು ತುಂಬಿದ ನೀರುಗಳಲ್ಲಿ ಬೆಳೀತಿರ್ತಕ್ಕಂಥ ತರಕಾರಿ ಜನಗಳ ಹೊಟ್ಟೆ ಸೇರ್ತಾ ಇದೆ. ಅದಕ್ಕೆ ಅಶುದ್ಧ ನೀರಿಂದ ಬೆಳೀತಾ ಇರತಕ್ಕಂಥ ತರಕಾರಿಗೂ ಕಡಿಮೆ ಹಾಕ್ರಿ. ಬರೀ ಪ್ಲಾಸ್ಟಿಕ್ ಒಂದೇ ಅಲ್ಲ, ಅದನ್ನು ಮಾಡಿ. ಯಾಕೆಂದ್ರೆ ಇದರಿಂದನೂ ಜನರ ಆರೋಗ್ಯ ಹಾಳಾಗೋಗ್ತಾ ಇದೆ. ಬಹು ಅಂಗಾಂಗ ವೈಫಲ್ಯಗಳು ಉಂಟಾಗ್ತವೆ ಅಂತ ಹೇಳಿ ವಿಜ್ಞಾನಿನೇ ಬರೆದಿದ್ದಾರೆ. ಹೈಕೋರ್ಟಿನ ನ್ಯಾಯಾಧೀಶರು ಅದರ ಬಗ್ಗೆ ತೀವ್ರವಾದ ಆಕ್ಷೇಪ ಎತ್ತಿದ್ದಾರೆ. ಅದರ ಬಗ್ಗೆ ಬೇಕಾದಷ್ಟು ಆರ್ಟಿಕಲ್ಸ್ ಇದೆ. ಚಿಕ್ಕಬಳ್ಳಾಪುರದ ಕೆರೆ
ಎಲ್ಲಾ ಕಾಲದಲ್ಲೂ ಕೂಡಿ ಹೋಗ್ತಿರ್ತದಲ್ಲ, ಈ ನೀರೇನ್ ಮಳೆ ನೀರ ಅಲ್ಲ, KC ವ್ಯಾಲಿ ನೀರು. ಇದರ ಕೆಳಗಡೆ ಬೆಳೆದಂತಹ ತರಕಾರಿ ಮಾರ್ಕೆಟ್ಗಳು ಬರ್ತದೆ ನೋಡಿ. ಪರಿಸರದ ಮೇಲೆ ನಿರಂತರ ಅತ್ಯಾಚಾರ, ಆನ ಯಲ್ಲಪ್ಪ ರೆಡ್ಡಿ, ಖ್ಯಾತ ಪರಿಸರವಾದಿ ಆನ ಯಲ್ಲಪ್ಪ ರೆಡ್ಡಿ ಅವರು ಬರೆದರು. ಮತ್ತೊಂದು ಬರೆದರು, ತರಕಾರಿಗಳಲ್ಲಿ ಭಾರಲೋಹ ಪತ್ತೆ, ತರಕಾರಿಗಳಲ್ಲಿ ಹೆವಿ ಮೆಟಲ್ಸ್ ಇದೆ. ಇಂಥ ಹೆವಿ ಮೆಟಲ್ಸ್ ಇರ್ತಕ್ಕಂಥ ತರಕಾರಿಗಳನ್ನ ತಿನ್ನೋದ್ರ ಮುಖಾಂತರ ಬಹು ಅಂಗಾಂಗ ವೈಫಲ್ಯಗಳು ಬರುತ್ತೆ. ನೋಡಿ ಇಲ್ಲಿ ಬರೆದ್ರು ಒಬ್ರು, ವ್ಯಾಲಿ ಜನರ ಬಲಿಗಾಗಿ ರೂಪಿಸಿದ ಯೋಜನೆ. ವ್ಯಾಲಿ ಜನರ ಬಲಿಗಾಗಿ ರೂಪಿಸಿದ ಯೋಜನೆ. ಬಹಳ ಬುದ್ಧಿಜೀವಿಗಳೆಲ್ಲಾನು ಇದ್ರ ಬಗ್ಗೆ ಲೇಖನಗಳನ್ನ ಇವರೊಬ್ಬರು ಬರೆದ್ರು, ನಮ್ಮ ವಿಶ್ವನಾಥ್, ನಮ್ಗೆ ಗೊತ್ತಿರೋರೇನೆ. ವ್ಯಾಲಿ ನೀರು ವಿಷವಲ್ಲ, ಕೃಷಿಗೆ ಹಾಲು ಜೇನು ಬೆಲ್ಲ ಅಂತ ಬರೆದ್ಬಿಟ್ರು. ನಿಜ, ಈ ಚರಂಡಿಗಳಲ್ಲಿ ಹರಿತಕ್ಕಂಥ ನೀರಲ್ಲಿ ಬರೀ ಮಲಮೂತ್ರಗಳೇ ಮಿಕ್ಸಿದ್ರೆ ಅದು ಜೇನು ಬೆಲ್ಲ ನಿಜಾನೇ. ಆದರೆ ಅದೇ ನೀರಲ್ಲಿ ಆಸ್ಪತ್ರೆಯ ತ್ಯಾಜ್ಯಗಳು, ಡೈಯಿಂಗ್ ಫ್ಯಾಕ್ಟರಿಗಳ ಕಲ್ಲರ್ ರಾಸಾಯನಿಕ ನೀರುಗಳು, ಬೇರೆ ಬೇರೆ ಕಚ್ಚಾ ತೈಲಗಳನ್ನ ಇದು ಮಾಡ್ತಕ್ಕಂಥ ಇಂಡಸ್ಟ್ರಿಗಳು, ಬೇರೆ ಬೇರೆ ಇದ್ರದ್ದು ಕಚಡ ಎಲ್ಲಾನು ಅದರಲ್ಲಿ ಬೀರುತ್ತೆ. ಅದು ಕೆಟ್ಟ ಪರಿಣಾಮ ಬೀರ್ತಿದೆ. ಬರೀ ಇವರು ಹೇಳಿದ ಹಾಗೆ ಮಲಮೂತ್ರಗಳ ನೀರೇ ಆಗಿದ್ದಿದ್ರೆ ಸಮೃದ್ಧವಾದ ತರಕಾರಿ ಬೆಳೆಯೋದಕ್ಕೆ ನಿಜ, ಅದು ನಿಜ. ಆದರೆ ಇಲ್ಲ, ಆ ತರ ಆಗ್ತಿಲ್ಲ. 3 ಹಂತದಲ್ಲಿ ಶುದ್ಧಿ ಆಗ್ಬೇಕು. 3 ಹಂತದಲ್ಲಿ ಶುದ್ಧಿಯಾದ ನೀರನ್ನ ಕೆರೆಗಳಿಗೆ ಬಿಡ್ಬೇಕು ಅಂತ ಗೈಡ್ಲೈನ್ಸ್ ಇದ್ರೂನು ಅದೇನು ಒಂದ್ಸಾರಿ ಮಾಡೋರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ನೀರು ಹರಿದು ಕೆರೆಗೆ ಸೇರಿದ್ರೆ ಸರಿ, ಕಾವೇರಿಗೆ ಸೇರಿದಿದ್ರೆ ಸರಿ ಅನ್ನೋ ಉದ್ದೇಶಕ್ಕಾಗಿ ಯೋಜನೆ ತಂದುಬಿಟ್ಟು ಇವತ್ತು ಜನಗಳನ್ನ ಬಲಿ ಕೊಡ್ತಕ್ಕಂಥ ಕೆಲಸ ಎಷ್ಟು ಮಟ್ಟಿಗೆ ಸರಿ. ಇಲ್ಲೊಬ್ರು ಹೇಳ್ತಾರೆ 3 ಹಂತ ಯಾಕೆ ಬೇಕು, 2 ಹಂತ ಸಾಕು ಅಂತ ಇವ್ರು ಹೇಳ್ತಾರೆ. ಓಲಿ ಅದಾದ್ರೂ ಆಗ್ತಿದ್ಯಾ? 2 ಹಂತ ಆಗ್ತಾ ಇದೆಯಾ? ಅದು ಇಲ್ಲ. ಇದು ಅನುಮಾನಕ್ಕೆ ದಾರಿ ಆಗ್ತಾ ಇದೆ. ಸಂಸ್ಕರಿತ ನೀರು ಶೌಚಕ್ಕಷ್ಟೇ ಯೋಗ್ಯ, ಕುಡಿಯಲು ಅಲ್ಲ. ಇವತ್ತು ಈ ಕೆರೆಗಳಲ್ಲಿ ತುಂಬೋಗಿರ್ತಕ್ಕಂಥ ಈ ರಚ್ಚು ನೀರು ಅಂತರ್ಜಲವಾಗಿ ಮಾರ್ಪಟ್ಟು ಅಲ್ಲೇ ಇರ್ತಕ್ಕಂಥ ಬಾವಿ ಒಳಗಡೆ ಉಕ್ಕುತ್ತಲ್ಲ ನೀರು, ಆ ನೀರನ್ನು ಕುಡಿದ್ರೆ ಏನಾಗಬೇಕು ಜನ? ನೀವು ಬನ್ನಿ, ಇಲ್ಲೇ ಅಕ್ಕಪಕ್ಕದ ತಾಲೂಕುಗಳು ಕೆಲವು ಚಿತ್ರಗಳು ಒಂದ್ಸರಿ ಊಟ ಮಾಡ್ಬಿಟ್ಟು 1 ತಿಂಗಳು ನಾನು ಅನಾರೋಗ್ಯ ಫೇಸ್ ಮಾಡಿದ್ದೀನಿ ನಾನು ಹೋಟ್ಲಲ್ಲಿ. ಹಂಗಾಗಿ ಬಹಳ ಇವತ್ತು ಬರೀ ಇದ್ರ ಬಗ್ಗೆ ಅದ್ರ ಬಗ್ಗೆ ಹೇಳ್ಬೇಡ ಅಂತದಲ್ಲ, ಬಹಳಷ್ಟು ಅದ್ರ ಬಗ್ಗೆ ತೀವ್ರವಾದ ಕ್ರಮಗಳನ್ನ ಅನುಸರಿಸಲೇಬೇಕಾಗತ್ತೆ. ಬಹಳ ಗಂಭೀರವಾದ ಸಮಸ್ಯೆಗಳು, ಸಂಗತಿಗಳು ಇದಾಗ್ತಾ ಇದೆ. ಒಂದು ನನ್ನ ಇದರ ಪ್ರಕಾರ ಜನಗಳಲ್ಲಿ ನಾವೇನು ಮಾಡಬೇಕು, ನಮ್ಮ ಪಾತ್ರ ಏನು ಅಂತಕ್ಕಂಥದ್ದು ಬಂದಾಗ ದಯಮಾಡಿ ವಿದ್ಯುತ್ ಉಳಿತಾಯ ಮಾಡಿ, ಅನಾವಶ್ಯಕವಾಗಿ ಸ್ವಿಚ್ಗಳು ಹಾಕಿ, ಅನಾವಶ್ಯಕವಾಗಿ ವಿದ್ಯುತ್ತನ್ನು ಬಳಸ್ಕೊಳ್ತಕ್ಕಂಥದ್ದನ್ನ ಕಡಿವಾಣ ಹಾಕಿ ಸ್ವಿಚ್ ಆಫ್ ಮಾಡಿ. ವಿದ್ಯುತ್ ಕೊರತೆ ನಾನಾ ಸಮಸ್ಯೆಗಳಿಗೆ ದಾರಿಯಾಗುತ್ತೆ. ಒಂದು ಪೇಪರ್ಗಳನ್ನ ನಾವೇನ್ ಬರಿತೀವಿ ಮಾಡ್ತೀವಿ, ರಿಯೂಸ್ ಮಾಡಿ ಅದನ್ನ ಇನ್ನೇನಕ್ಕಾದ್ರೂ ಬಳಸಿ ಇದು ಮಾಡ್ತೀರಿ. ಪೇಪರ್ಗಳನ್ನ ವೇಸ್ಟ್ ಮಾಡಬೇಡಿ. 1 ಟನ್ ಪೇಪರ್ ತಯಾರಾಗಬೇಕಾದ್ರೆ ಅದು ಎಷ್ಟು ಮರಗಳು ನಾಶ ಆಗ್ತದೆ ಅಂತಕ್ಕಂಥದ್ರ ಕಲ್ಪನೆ ನಮ್ಮ ಜನಕ್ಕೆ ಇರಬೇಕು. ಅದಿಲ್ದಿದ್ರೆ ಬರೀ ಯೂಸ್ ಅಂಡ್ ಥ್ರೋ ಇದೇ ಆಲೋಚನೆ, ವೆಸ್ಟರ್ನ್ ಸಂಸ್ಕೃತಿನೇ ನಾವು ಆಲೋಚನೆ ಮಾಡ್ಬಿಟ್ರೆ ಪರಿಸರ ಖಂಡಿತ ಇದಾಗತ್ತೆ. ಆ ದಿಕ್ಕಲ್ಲಿ ಜನ ಗಂಭೀರವಾದ ಚಿಂತನೆಯನ್ನ ಮಾಡಬೇಕು. ಪ್ರಕೃತಿ ಪರಿಸರದ ಸಂರಕ್ಷಣೆಯಲ್ಲಿ ನನ್ನ ಪಾತ್ರ ಏನು ಅಂತಕ್ಕಂಥದ್ರ ಅರಿವು ಪ್ರತಿಯೊಬ್ಬರಿಗೂ ಬಾರದೇ ಇದ್ದರೆ ಭಾರಿ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇವತ್ತಿನ ನೀರಿನ ಸಮಸ್ಯೆ ಇರ್ಬೋದು, ಮುಂದೆ ಸಂಭವಿಸ್ತಕ್ಕಂಥ ಇನ್ನೂ ಒಳ್ಳೆಯ ದಿನಗಳಂತೂ ಖಂಡಿತ ಇಲ್ಲ. ಯಾಕೆಂದ್ರೆ ನಾವು ಇಡ್ತಕ್ಕಂಥ ಎಚ್ಚರಿಕೆಯ ಹೆಜ್ಜೆಯೇ ನಮ್ಮನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ. ಇದು ಯಾವುದೋ ಪಂಚಾಯಿತಿ, ಯಾವುದೋ ನಗರಸಭೆ, ಯಾವುದೋ ಪುರಸಭೆ, ಯಾವುದೋ ರಾಜ್ಯ ಸರ್ಕಾರ, ಯಾವುದೋ ಕೇಂದ್ರ ಸರ್ಕಾರ ಮಾಡ್ಕೊಂತಾರೆ. ನನ್ನ ಪಾತ್ರ ಏನು, ಹಾಳು ಮಾಡೋದು ಅಷ್ಟೇ ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅಂತನ್ನ ಬುದ್ಧಿ ಎಲ್ಲಿವರೆಗೂ ಮನುಷ್ಯನಲ್ಲಿ ಹೋಗಲ್ವೋ ಅಲ್ಲಿವರೆಗೂ ಪ್ರಕೃತಿ ಪರಿಸರ ಒಂದು ಸುಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನನ್ನದು ಪಾತ್ರ ಇದೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ತಾ ವಿದ್ಯುತ್ತನ್ನ ಮಿತವಾಗಿ ಬಳಸಿ, ನೀರನ್ನು ಮಿತವಾಗಿ ಬಳಸಿ, ಆಹಾರವನ್ನ ಪೋಲು ಮಾಡಬೇಡಿ. ಯೋಚಿಸು, ತಿನ್ನು, ಉಳಿಸು. ಇದು 2013ರ ಧ್ಯೇಯವಾಕ್ಯ, ವಿಶ್ವಸಂಸ್ಥೆ ಕೊಟ್ಟಂತ. ಯೋಚಿಸು, ಉಳಿಸು, ತಿನ್ನು, ಈಟ್ ಅಂಡ್ ಸೇವ್, ಅದು ಕೆಲವು ಸ್ಲೋಗನೇ ಬಂತದು. ಆ ಒಂದು ಆಧಾರದ ಮೇಲೆ ಆಹಾರವನ್ನ ಪೋಲು ಮಾಡಬೇಡಿ. ಹಶ್ವಿದೆಯಾ, ಎಷ್ಟು ಬೇಕೋ ಅಷ್ಟು ಕೇಳಿ ಬಡಿಸ್ಕೊಳ್ಳಿ, ಹೊಟ್ಟೆ ತುಂಬಾ ಊಟ ಮಾಡಿ, ಬಡಿಸ್ಕೊಂಡಿದ್ದನ್ನ ವೇಸ್ಟ್ ಮಾಡಬೇಡಿ. ಬೆಂಗಳೂರಲ್ಲಿ ವೇಸ್ಟ್ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಲೆಕ್ಕ ಹಾಕೊಂಡ್ಬಿಟ್ರೆ
7 ಕೋಟಿ ಕನ್ನಡಿಗರ ಒಂದು ಹೊತ್ತಿನ ಊಟ ಬೆಂಗಳೂರು ಒಂದರಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತಕ್ಕಂಥ ಅಂಕಿಅಂಶ ನೋಡಿದಾಗ ಮೈ ಸೆಕೆ ಕಿತ್ಕೊಳ್ಳುತ್ತೆ. ಎಷ್ಟು ನಮ್ಮ ಜನಗಳ ಒಂದು ದುರಾಲೋಚನೆ, ದುರ್ಬುದ್ಧಿಗಳು ಇದು ಮಾಡ್ತಾ ಇದೆ ಅಂತ ಅದರ ಬಗ್ಗೆ ಮಾತನಾಡಿದರೆ ಬಹಳಷ್ಟು ಗಂಟೆಗಳ ಕಾಲ ಅದರ ಬಗ್ಗೆ ಮಾಹಿತಿಗಳು ಲಭ್ಯ ಇದೆ. ಅದನ್ನ ಮುಂದಿನ ಒಂದು ಇದರಲ್ಲಿ ಮಾತಾಡೋಣ ಅಂತ ಇದು ಮಾಡ್ತಾರೆ.